ಹಾಯ್ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ವಿಡಿಯೋ ಈಗಾಗಲೇ ನೀವು ನೋಡಿರ್ಬೋದು, ತಮ್ಮನೇಲಲ್ಲಿ ಹಾಕಿದ್ದೀನಿ. ನಿನ್ನೆ ಖಗ್ರಾಸ್ತ್ರ ಚಂದ್ರಗ್ರಹಣ, ಕೆಂಪು ಚಂದ್ರಗ್ರಹಣ ಅಂತ ಆಯಿತು. ಯಾವ ಸ್ಕೂಲ್ ಮುಂದೆ ನೋಡು 3 ರಸ್ತೆ ಸೇರೋದು ನೋಡು. ಎಲ್ಲ ಕಡೆ ಈ ಕೆಂಪು ನಿಂಬೆಹಣ್ಣು, ಮೊಟ್ಟೆ, ಆಮೇಲೆ ನೀರು ಉಯ್ದಿಡೋದು, ಅರಶಿನ ನೀರು, ಕುಂಕುಮ ನೀರು ಉಯ್ದಿಡೋದು, ಇದೆಲ್ಲ ಮಾಡ್ತಾಯಿದ್ದಾರೆ. ಯಾಕೆ ಜನ ಈ ಥರ ಮಾಡ್ತಾಯಿದ್ದೀರ ಗೊತ್ತಿಲ್ಲ. ಅದೇ ನಿಮ್ಮ ಮನೆಗಳ ಹತ್ರನೇ ಈ ಥರ ಮಾಡಿ ಹಾಕ್ಕೊಳ್ಳಿ ನೋಡೋಣ. ನಿಮ್ಮ ಮನೆ ಮಕ್ಕಳು ಮಾತ್ರ ಒಳ್ಳೇದಾಗಬೇಕು, ನಿಮ್ಮ ಮನೆಯವ್ರು ಚೆನ್ನಾಗಿರಬೇಕು, ಬೇರೆಯವ್ರ ಮನೆ ಹಾಳು ಮಾಡಿಬಿಡ್ಬೇಕಾ? ಬೇರೆ ಸ್ಕೂಲಲ್ಲಿ ಹುಡುಗರು ಓಡಾಡ್ತಾರೆ, ಪ್ರಾಣಿಗಳು ಓಡಾಡ್ತವೆ, ಏನಾಗಬೇಕು ಅವು ಭವಿಷ್ಯ? ನಿಮ್ಗೇನಾದರೂ ಅರಿವಿದೆಯಾ? ಮೊಟ್ಟೆಗಳು ಇಡೋದು, ನಿಂಬೆಹಣ್ಣು ಇಡೋದು, ಏನು ರೀ ನಿಮ್ಮದು ಮಾಡೋ ಕೆಲಸಗಳು? ನಿಮ್ಮ ಮನೆಗಳ ಹತ್ರ ಹಾಕ್ಕೊಳ್ಳಿ. ನಿಮ್ಮ ಮನೆ ಹತ್ರ 3 ರಸ್ತೆ ಸೇರೋದಿರಲ್ವ? ನಿಮ್ಮ ಮನೆ ಹತ್ರ ಕೆರೆಗಳಿಲ್ವ? ಬೇರೆಯವ್ರ ಮನೆ ಮುಂದೆ ಬಂದು ಹಾಕೋಗ್ಬಿಡೋದು ನಿಂಬೆಹಣ್ಣು, ಮೊಟ್ಟೆ ಹೊಡಿ, ನಿಂಬೆಹಣ್ಣು ಹೊಡಿ, ಮೆಣಸಿನ್ಕಾಯಿ ಎಸಿ, ಕುಂಕುಮ ನೀರೆಸಿ, ಬೇರೆ ಇಂಥದ್ದೇ ಮಾಡ್ತೀರಾ. ಅದೇ ನಿಮ್ಮ ಮನೆಗಳ ಹತ್ರನೇ ಮಾಡ್ಕೊಳ್ಳಿ. ಬೇರೆಯವ್ರ ಮನೆ ಮುಂದೆ ಹಾಳು ಮಾಡೋಕ್ಕೇನಕ್ಕೆ ತಂದಾಕ್ತೀರಾ ಹೇಳಿ? ನೀವುಗಳು ಚೆನ್ನಾಗಿರ್ಬೇಕು, ಬೇರೆಯವ್ರು ಹೆಂಗಾದರೂ ಹಾಳಾಗೋಗ್ಲಿ ಅಂದ್ಬಿಟ್ರೆ ಹೆಂಗೆ? ಯಾವ ರೀತಿ ಕೆಟ್ಟ ಆಚರಣೆ ಮಾಡ್ತಾಯಿದ್ದೀರಾ ಅಂದರೆ, ನಿಮ್ಮದು ಒಳ್ಳೆತನ ಮಾಡ್ಕೊಳಕ್ಕೆ, ನಿಮ್ಮ ಮನೆಯವರು ನಿಮ್ಗಳ್ನ ಉಳಿಸ್ಕೊಳಕ್ಕೆ ಬೇರೆಯವ್ರು ಹೆಂಗಾದರೂ ಹಾಳಾಗೋಗ್ಲಿ ಅನ್ನಂಗೆ. ಏನಿದು ಕತೆಗಳೇ ಅರ್ಥ ಆಗೋಲ್ಲ ನಮಗೆ. ಪಾಪ ಸ್ಕೂಲ್ ಹುಡುಗರು ಏನು ಮಾಡಿದ್ದಾರೆ, ಪ್ರಾಣಿಗಳು ಏನು ಮಾಡಿದ್ದಾವೆ, ಹೋಗಿ ತಿಂತಾವ ಅವನ್ನ. ಏನಷ್ಟು ಬುದ್ಧಿ ಬೇಡವಾ ನಿಮಗೆ? ಮಾಡೋ ಕೆಲಸ ಇಲ್ದಲ್ಲೇ ಇವುಗಳು ಬೇರೆ ಮಾಡ್ತಾಯಿರ್ತೀರ. ಹಾಳು ಮಾಡ್ಕೊಳಂಗಿದ್ರೆ ನಿಮ್ಮ ಮನೆ ಮುಂದೆನೇ ಹಾಕ್ಕೊಳ್ರಿ. ಬೇರೆಯವ್ರ ಮನೆ ಮುಂದೆ ಹಾಕೋಗ್ಬಿಡೋದು, ಅವ್ರಿಗೆ ಹಾಳಾಗೋದು, ಕೆಟ್ಟದಾಗೋದು, ಈ ಥರ ಮಾಡೋಕ್ಕೆ ಏನಕ್ಕೆ ಸಮಾಜದಲ್ಲಿ ಇದ್ದೀರ ಗೊತ್ತಿಲ್ಲ. ಏನೇನೋ ಮಾಡ್ಕೊಂಡು ಬರೋದು, ಯಾರ್ಯಾರ ಮನೆ ಮುಂದೆ ತಂದಾಕ್ಬಿಡೋದು, ಅವ್ರ ಮನೆ ಹಾಳಾಗಲಿ, ನಿಮ್ಮ ಮನೆ ಮಾತ್ರ ಚೆನ್ನಾಗಿರಲಿ. ನಿಮಗೆ ದೇವ್ರು ಒಳ್ಳೇದು ಮಾಡ್ತಾರೇನ್ರಿ? ಈ ಥರ ಎಲ್ಲ ಕಚಡ ಕೆಲಸ ಮಾಡಿಬಿಟ್ಟು ನಿಮ್ಮ ಮನೆ ಚೆನ್ನಾಗಿರ್ಬೇಕು ಅಂದ್ಕೊಂಡ್ರೆ ಯಾವ ದೇವರು ಭಗವಂತನಾದರೂ ಮೆಚ್ತಾನ ಹೇಳಿ? ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬರು ಕೆಟ್ಟದ್ದು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ದೇವರು ಏನೇ ಕೊಡೋಂಗಿದ್ರು ನಿಧಾನಕ್ಕೆ ಕೊಡ್ತಾನೆ. ನೀವು ಅದನ್ನೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ನೀವು ಒಳ್ಳೆತನದಲ್ಲೇ ಬರಬೇಕು. ಈ ಥರ ಎಲ್ಲ ಮನೆಗಳ ಕೆಲಸ ಮಾಡಿಬಿಟ್ಟು ಚಿಕ್ಕ ಹುಡುಗರು, ಪ್ರಾಣಿಗಳು ಎಲ್ಲ ಓಡಾಡ್ತತೆ. ಅದು ಏನು ಕೆಟ್ಟ ಸಂಪ್ರದಾಯನೋ ಗೊತ್ತಿಲ್ಲ. ಎಲ್ಲ ತಂದು ಅಮಾವಾಸ್ಯೆ ಟೈಮು ಈ ಥರ ಗ್ರಹಣಗಳಾದಾಗ ಎಲ್ಲ ತಂದು ಅದು ನಿಮ್ಮ ಮನೆ ಮುಂದೆನೇ ಹಾಕ್ಕೊಳ್ರಿ. ಬೇರೆಯವ್ರ ಮನೆ ಮುಂದೆ ಏನಕ್ಕೆ ಹಾಕ್ತೀರಾ? ಅವ್ರು ಹಾಳಾಗ್ಬಿಡ್ಬೇಕು, ನೀವುಗಳು ಮಾತ್ರ ಚೆನ್ನಾಗಿರಬೇಕು. ಈ ಥರ ಬುದ್ಧಿ ಯಾಕೆ ನಿಮಗೆಲ್ಲ? ಮೊದಲು ಬೇರೆಯವ್ರು ಹೇಳೋ ಮಾತನ್ನ ಕೇಳೋದನ್ನ ಬಿಡಿ. ನಿಮ್ಮದು ಸ್ವಯಂ ಪ್ರಯತ್ನ, ಸ್ವಂತ ಕಷ್ಟಪಟ್ಟು ದುಡೀರಿ, ದೇವರು ನಿಮಗೆ ಫಲ ಕೊಡ್ತಾನೆ. ಅದು ಬಿಟ್ಬಿಟ್ಟು ಯಾವನ ಕೆಲಸಕ್ಕೆ ಬರಲಿಲ್ದಿರೋದು ಹೇಳೋದು, ಬೇರೆ ಕೆಲಸಗಳು ಮಾಡ್ಕೊಂಡಿದ್ರೆ ಪಾತಾಳಕ್ಕೆ ಹೋಗ್ಬಿಡ್ತೀರ. ಬೇರೆಯವ್ರ ಮನೆ ಹಾಳು ಮಾಡಿ ನೀವು ಉದ್ಧಾರ ಆಗಬೇಕು ಅಂದರೆ ದೇವ್ರು ನಿಮ್ಮನ್ನೇ ತುಳಿತಾನೆ ಕೊನೆಗೆ. ಯಾವತ್ತೂ ಅಷ್ಟೇ, ನಮ್ಮ ಸ್ವಂತ ಪ್ರಯತ್ನ, ನಮ್ಮ ದುಡಿಮೆ, ನಾವೇನು ಕಷ್ಟಪಟ್ಟು ಬೆಳಿತೀವೋ ಅದೇನೆ. ಭಗವಂತನೇ ಹೇಳಿದ್ದಾನೆ, ಏನಾದರೂ ಕೆಲಸ ಮಾಡು, ಫಲ ನನಗೆ ಬಿಡು ಅಂತ. ಅದು ಬಿಟ್ಬಿಟ್ಟು ಬೇರೆ ಥರ ನೀವು ಬೇಗ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ದೇವರೇ ತೊಳಿತಾರೆ ನಿಮ್ಮನ್ನ ಅಷ್ಟೇ. ಒಬ್ರಿಗೆ ಸಹಾಯ ಮಾಡೋ ಮನಸ್ಥಿತಿ ಅಂತೂ ಇಲ್ಲ, ಒಬ್ರಿಗೆ ₹1 ಕೊಡೋ ಯೋಗ್ಯತೆಗಳು ಇರೋಲ್ಲ. ಯಾರಾದರೂ ಕಷ್ಟ ಅಂತ ಬಂದರೆ ಒಂದು ಹೆಲ್ಪ್ ಮಾಡಲ್ಲ, ಸತ್ತ ಮೇಲೆ ಹೋಗಿ ಅಳೋದು. ಆ ಥರದಕ್ಕೆಲ್ಲ ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಏನಕ್ಕೆ ಹಾಳಾಗ್ಬೇಕು ಹೇಳಿ? ನಿಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗುತ್ತಾ ಮಾಡಿ. ಅದು ಬಿಟ್ಬಿಟ್ಟು ಕೆಟ್ಟದಂತೂ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬೇಡ್ರಿ. ಯಾವತ್ತೇ ಆಗಲಿ ಅದು ನಮಗೇನೆ. ನೀವು ಇವಾಗ ಏನೇ ಚೆನ್ನಾಗಿರ್ಬೋದು, ಮುಂದಕ್ಕೆ ಒಂದಲ್ಲ ಒಂದಿನ ನಿಮಗೆ ರಿವರ್ಸ್ ಹೊಡಿತದೆ. ಏನೇ ನೀವು ಕೆಟ್ಟದ್ದು ಮಾಡಿ, ಎಷ್ಟೇ ದುಷ್ಟ ಕೆಲಸಗಳು ಮಾಡಿದ್ರೂ ಕೊನೆಗೆ ಅದು ತಿರುಗು ಬಾಣ ನಿಮಗೇನೆ. ನೀವು ಒಳ್ಳೇದು ಏನು ಮಾಡ್ತೀರೋ ಅದೇ ನಿಮಗೆ ಮುಂದಕ್ಕೆ ನಿಮಗೆ ಬರೋದು. ಒಳ್ಳೇದು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಸಾವು ಕೊಡ್ತಾರೆ ದೇವರು, ಕೆಟ್ಟದ್ದು ಮಾಡಿದ್ರೆ ಇಲ್ಲೇ ಅನುಭವಿಸ್ಬೇಕು. ನೀವು ಎಷ್ಟೇ ಒಳ್ಳೇದು ಮಾಡು, ಪಾಪ ಪುಣ್ಯ ಮಾಡು, ಎಲ್ಲ ಇಲ್ಲೇ ಲೆಕ್ಕಾಚಾರ. ಇವಾಗ ಮೊದಲಾದರೆ ಮೇಲೆ ಹೋಗ್ತಾಯಿದ್ರು, ನರಕ ಇತ್ತು, ಅದು ಇದು ಅಂತ ಹೇಳೋರು. ಇವಾಗ ನರಕ ಏನೂ ಇಲ್ಲ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ನೀನು ಒಳ್ಳೇದು ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಸಾಯ್ತೀಯ, ಕೆಟ್ಟದ್ದು ಮಾಡಿದ್ರೆ ನರಳಿ ಸಾಯ್ತೀಯ. ಒಂದೊಂದು ಪಾರ್ಟ್ಸ್ ಹೋಗುತ್ತೆ, ನರಳಿ ಸಾಯಬೇಕು. ಸೊ ಪ್ಲೀಸ್ ಫ್ರೆಂಡ್, ನೀವು ಯಾರ ಮನೇನೂ ಉದ್ಧಾರ ಮಾಡೋದು ಬೇಡ, ಯಾರ ಮನೇನೂ ಹಾಳು ಮಾಡೋದು ಬೇಡ. ನೀವು ಒಂದು ಸ್ಕೂಲ್ ಫೀಸ್ ಕಟ್ಟಿ ಓದ್ಸೋಕ್ಕಾಗಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋದರೆ ಸೇರ್ಸೋಕ್ಕಾಗಲ್ಲ, ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಆ ಥರ ಇದ್ದಾಗ ಒಬ್ಬರು ಮನೆಗೆ ಹಾಳು ಮಾಡಿ ಯಾಕೆ ಖುಷಿ ಪಡ್ತೀರಾ ಹೇಳಿ? ಈ ಸಂಪ್ರದಾಯನ ಇಲ್ಲಿಗೆ ಬಿಟ್ಬಿಡಿ. ಸೊ
ಸುಮ್ಮನೆ ಇಲ್ಲ ಅಂದರೆ ಒಳ್ಳೆತನದಲ್ಲಿ ಹೋಗಿ. ಯಾರೋ ಒಬ್ಬರು ₹1 ನಿಮಗೂ ಕೊಡೋಲ್ಲ, ಸುಮ್ಮನೆ ನೀವು ನರಳು ಸಾಯಬೇಕಾಗುತ್ತೆ. ಇದು ತುಂಬ ದಿವಸದಿಂದ ನೋಡ್ತಾ ಇದ್ದೀನಿ. ನಮಗೆ ಹೋಗ್ಬೇಕಾದ್ರೆ ತುಂಬ ಅನುಭವ ಆಗಿದೆ. ಹೋಗ್ಬೇಕಾದ್ರೆ ಈ ಥರ ಕುಂಕುಮ ಹಾಕೋದು, ಮೊಟ್ಟೆ ಇಡೋದು, ನಿಂಬೆಹಣ್ಣು ಇಡೋದು, ಮೆಣಸಿನ್ಕಾಯಿ ಹಾಕೋದು. ಏನು ರೀ ಇದೆಲ್ಲ? ಒಂದು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ದೇವರು ಯಾವತ್ತೂ ಕ್ಷಮಿಸಲ್ಲ ನಿಮಗೆ. ಇದು ಯಾಕೋ ತುಂಬ ಬೇಜಾರಾಗ್ತಾಯಿತ್ತು ನನಗೆ ನೆನ್ನೆಯಿಂದ. ಪಾಪ ಒಂದು ಮೂಕ ಪ್ರಾಣಿ ಹೋಗಿ ತಿನ್ನುತ್ತೆ, ಇಲ್ಲ ಸ್ಕೂಲ್ ಹುಡುಗರು ಹೋಗ್ತಾ ಇರ್ತಾರೆ, ಅವರು ದಾಟ್ತಾರೆ ಬೆಳಗ್ಗೆ ಹೊತ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ನೋಡ್ತೀರ. ಅವ್ರ ಅಪ್ಪ ಅಮ್ಮನೂ ನಿಮ್ಮ ಥರನೇ ಅಲ್ವಾ, ಒಂದು ಮಗುನ ಎತ್ತಿರ್ತಾರೆ. ಪ್ರಾಣಿಗಳು ಏನು ಮಾಡಿದ್ದಾವೆ? ಅವಕ್ಕೆ ಬುದ್ಧಿ ಇರಲ್ಲ, ಅವು ಓಡಾಡ್ಕೊಂಡಿರ್ತಾವೆ ತಾನೆ. ಅವಕ್ಕೂ ನೀವು ಈ ಥರ ಮಾಡಿದ್ರೆ ಮೂಕ ಜೀವಿಗಳು ಏನು ಮಾಡ್ತಾವೆ ಹೇಳಿ? ಏನಾದರೂ ಒಂದಾಗಿದ್ದಾದರೆ ನಿಮಗೆ ಒಳ್ಳೆಯದಾಗುತ್ತಾ? ಒಂದು ಪ್ರಾಣಿ ಶಾಪ ತಟ್ಟಲ್ವಾ? ದಯವಿಟ್ಟು ಈ ಥರ ಎಲ್ಲ ಯಾರು ಏನು ಮಾಡೋಕ್ಕೆ ಹೋಗ್ಬೇಡಿ. ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರ ಮೇಲೆ ಭಯ ಭಕ್ತಿಯಿಂದ ಇರಿ. ಯಾವಾಗಲಾದರೂ ಒಳ್ಳೇದಾಗೇ ಆಗುತ್ತೆ ನಿಮಗೆ. ಸುಮ್ಮನೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬೇಕು, ಬೇರೆಯವ್ರಿಗೆ ಕೆಟ್ಟದ್ದು ನೆನೆಸ್ಬೇಕು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಆದಷ್ಟು ಒಳ್ಳೇದು ಮಾಡಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಒಬ್ರಿಗೆ ಓದಿಸಿ, ಒಂದು ಅನಾಥಾಶ್ರಮದಲ್ಲಿ ಯಾರಾದರೂ ಇದ್ದರೆ ಅವ್ರಿಗೆ ಅನ್ನ ಹಾಕಿ. ತುಂಬ ಒಳ್ಳೆಯದಾಗುತ್ತೆ. ಇದು ಹೇಳಬೇಕು ಅಂತ ಅನ್ನಿಸ್ತು. ತುಂಬ ಬೇಜಾರಲ್ಲಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.